ಹೊರನಾಡು ಅನ್ನಪೂರ್ಣೇಶ್ವರಿ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ವರ್ಷಪೂರ್ತಿ ಗರ್ಭಗುಡಿಯಲ್ಲಿ ಭಕ್ತರಿಗೆ ದರ್ಶನ ನೀಡೋ ಆದಿಶಕ್ತಿ ಅನ್ನಪೂರ್ಣೇಶ್ವರಿ ವರ್ಷದಲ್ಲೊಮ್ಮೆ ಭಕ್ತರಿರೋ ಜಾಗಕ್ಕೆ ಬಂದು ಭಕ್ತರನ್ನ ನೋಡಿ ಅನುಗ್ರಹ ಮಾಡ್ತಾಳೆ ಅನ್ನುವಂತಹ ನಂಬಿಕೆ ಇದೆ. ಇದರಂತೆ ಇಂದು ಮಹಾರಥವನ್ನ ಏರಿ ದರ್ಶನ ಭಾಗ್ಯವನ್ನ ನೀಡಿದ್ಲು. ಸಾವಿರಾರು ಭಕ್ತರು ರಥವನ್ನ ಎಳೆಯುವ ಮೂಲಕ ಮಹಾರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ರಾಜ್ಯ ಸೇರಿದಂತೆ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ಅನ್ನಪೂರ್ಣೇಶ್ವರಿ ಮಹಾರಥೋತ್ಸವಕ್ಕೆ ಭಾಗಿಯಾಗಿದ್ರು. ಮುಂಜಾನೆಯಿಂದಲೂ ಕೂಡ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳು ಕೂಡ ನಡೆದವು. ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಾಲಯದ ಅತ್ತ ಪ್ರದಕ್ಷಿಣೆ ಹಾಕಲಾಗಿತ್ತು. ನಂತರ ರಥಕ್ಕೆ 3 ಸುತ್ತು ಪ್ರದಕ್ಷಿಣೆಯನ್ನ ಹಾಕಿ ರಥದ ಮೇಲೆ ಕೂರಿಸಲಾಯಿತು. ಇನ್ನು ಉತ್ಸವ ಮೂರ್ತಿಯನ್ನ ರಥಕ್ಕೆ ಕೂರಿಸ್ತಾ ಇದ್ದಂತೆ ಅನ್ನಪೂರ್ಣೇಶ್ವರಿ ಅಮ್ಮನಿಗೆ ಜೈಕಾರದ ಘೋಷಣೆಗಳು ಕೂಡ ಕೇಳಿಬಂದವು. ಕಾಫಿ, ಏಲಕ್ಕಿ, ಕಾಳುಮೆಣಸು, ಅಡಿಕೆಯನ್ನ ದೇವರಿಗೆ ಭಕ್ತರು ಅರ್ಪಣೆಯನ್ನ ಮಾಡಿದ್ರು. ನಂತರ ವಾದ್ಯಘೋಷ, ಡೋಲುಗಳ ನಾದ, ವೀರಗಾಸೆ ಕುಣಿತದೊಂದಿಗೆ ರಥೋತ್ಸವ ನಡೆಯಿತು. ರಥದ ಮುಂದೆ ಚಾಮರಗಳನ್ನ ಹಿಡಿದು ಸಾಗಿದ್ರು. ದೇವಾಲಯದ ಮುಂಭಾಗದಲ್ಲಿ ಬ್ರಹ್ಮ ರಥವನ್ನ ಭಕ್ತರು ಎಳೆದ್ರು. ಪೀಠಾರೋಹಣದ ಸ್ವರ್ಣ ಮಹೋತ್ಸವದ ಸವಿನೆನಪಿಗಾಗಿ ಶ್ರೀ ಸಂಸ್ಥಾನದವರ ಅಪೇಕ್ಷೆಯಂತೆ ಅವರ ಕರಕಮಲ ಸಂಜಾತರಾಗಿರ್ತಕ್ಕಂಥ ಪೂಜ್ಯ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ಅರ್ಪಣೆಯಂತೆ ಇಡೀ ದೇಶದಲ್ಲಿ ಹರಿಹರಾಮೃತ ಅಂತಕ್ಕಂಥ ನಾಮ ಬರವಣಿಗೆಯನ್ನು ಕೋಟಿ ಸಂಖ್ಯೆಯಲ್ಲಿ ಬರೆದು ಅದನ್ನು ಶ್ರೀಮಠಕ್ಕೆ ಸಮರ್ಪಣೆಯನ್ನು ಮಾಡಿ ಶ್ರೀ ಸಂಸ್ಥಾನ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಆಲಯದಲ್ಲಿ ಅದರ ಭೂಮಿಯಲ್ಲಿ ಸ್ಥಿರವಾಗಿ ಶಾಶ್ವತವಾಗಿ ನೆಲೆಗೊಳಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಆ ಮುಖಾಂತರವಾಗಿ ಹರಿಹರರಲ್ಲಿ ಭೇದ ಇಲ್ಲ ಅನ್ನೋದನ್ನ ಸಮಾಜಕ್ಕೆ ತಿಳಿಸುವ ಮುಖಾಂತರವಾಗಿ ದೇವರ ಅಸ್ತಿತ್ವ, ದೇವರ ಸಾನ್ನಿಧ್ಯ ಏಕರೂಪವಾಗಿರುವುದು, ನಾಮ ಹಲವಾದರೂ ರೂಪ ಒಂದೇ ಅನ್ನುವಂಥದ್ದನ್ನ ಸಮಾಜದಲ್ಲಿ ನಿರಂತರವಾಗಿ ಬಿತ್ತಬೇಕು. ದೇಶದಲ್ಲಿ ಧರ್ಮ, ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರಗಳು ನಿರಂತರವಾಗಿ ಉಳಿಯಬೇಕು. ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಸೌಹಾರ್ದತೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಬದುಕಿ ಬಾಳುವಂತಹ ಮಹಾಭಾಗ್ಯ ಪ್ರಾಪ್ತವಾಗಬೇಕು ಅನ್ನುವಂಥ ಮಹಾಸಂಕಲ್ಪದಿಂದ ಪರಮಪೂಜ್ಯ ಶ್ರೀ ಶ್ರೀ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಾಧೀಶ್ವರ ಆಗಿರ್ತಕ್ಕಂಥ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ಅಪ್ಪಣೆಯಂತೆ ಈ ಒಂದು ಮಹತ್ತರವಾಗಿದ್ದ ಕಾರ್ಯಕ್ರಮ ಇಡೀ ಕರ್ನಾಟಕದಾದ್ಯಂತ, ಯಾಕೆ ಭಾರತದಾದ್ಯಂತ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಚಾಲನೆ ಹೋದ ವರ್ಷ ರಾಮೋತ್ಸವದಲ್ಲಿ ಪ್ರಾರಂಭವಾಗಿ ಈ ವರ್ಷದ ರಾಮೋತ್ಸವದ ಶುಭ ದಿನದಂದು ಇದು ದೇವರಿಗೆ ಮತ್ತು ಗುರುಗಳಿಗೆ ಸಮರ್ಪಣೆ ಆಗತಕ್ಕಂಥ ಒಂದು ಮಹಾಭಾಗ್ಯವನ್ನ ಸಂಸ್ಥಾನ ಅನುಗ್ರಹಿಸಿದ್ದಾರೆ. ಇದರಲ್ಲಿ ಹಿಂದೂ ಸನಾತನ ಧರ್ಮದ ಮೇಲೆ ಅಚಲವಾಗಿರ್ತಕ್ಕಂಥ ನಂಬಿಕೆ, ವಿಶ್ವಾಸ ಮತ್ತು ಅಭಿಮಾನ, ಪ್ರೀತಿ ಇರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಈ ಒಂದು ಲೇಖನಿ ಯಜ್ಞದಲ್ಲಿ ಭಾಗವಹಿಸಿ ಗುರುವಿನ ಅನುಗ್ರಹಕ್ಕೂ ದೇವರ ಅನುಗ್ರಹಕ್ಕೂ ಪಾತ್ರರಾಗಿ ನಿಮ್ಮೆಲ್ಲರ ಬದುಕಿನಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆಯುರಾರೋಗ್ಯ, ಭಾಗ್ಯಾದಿ ಸಕಲ ಸೌಭಾಗ್ಯಗಳು ನಿರಂತರವಾಗಿ ಪ್ರಾಪ್ತವಾಗಲಿ, ಆಯುಷ್ವಂತರಾಗಿ, ಯಶವಂತರಾಗಿ, ಕೀರ್ತಿವಂತರಾಗಿ ಬಾಳಬೇಕು ಅನ್ನುವಂತಹ ಗುರು ಸಂದೇಶವನ್ನ ಪಡೆದುಕೊಳ್ತಕ್ಕಂಥ ಮಹಾಭಾಗ್ಯಕ್ಕೆ ಈ ಒಂದು ಹರಿಹರಾಮೃತ ಅಂತಕ್ಕಂಥ ಲೇಖನಿ ಯಜ್ಞ ಅದಕ್ಕೆ ಈ ದೇದೀಪ್ಯಮಾನವಾಗಿರ್ತಕ್ಕಂಥ ಬೆಳಕಾಗಲಿ ಅಂತ ಹೇಳಿ ಶ್ರೀ ಕ್ಷೇತ್ರದ ಪರವಾಗಿ ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ಗುರುದೇವರ ಅನುಗ್ರಹ ಲೋಕಕ್ಕೆ ಸರ್ವ ರೀತಿಯಾಗಿ ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ಗುರುಚರಣವನ್ನು ದೇವರ ಸನ್ನಿಧಿ ಪಾಲ್ಗೊಳ್ಳ ಶುದ್ಧತರಿಗೆ ವರ್ಷವೂ ಕೂಡ ರಥೋತ್ಸವ ಆಗುತ್ತೆ. ಈ ಮಲೆನಾಡಿನ ಭಾಗದಲ್ಲಿ ಈ ಒಂದು ಏನು ನಮ್ಮ ಫಸಲುಗಳನ್ನು ಕೊಯ್ದಾಗಿರುತ್ತೆ, ಗದ್ದೆ, ಕಾಫಿ, ಅಡಿಕೆ ಎಲ್ಲ ಮುಕ್ತಾಯ ಆದಾಗ ಎಲ್ರಿಗೂ ಒಂದು ಮನೋರಂಜನೆಯಾಗಿ ಈ ಒಂದು ರಥೋತ್ಸವಗಳನ್ನ ಹಿಂದಿನಿಂದ ನಡೆಸ್ಕೊಂಡು ಬರ್ತಾ ಇದ್ರು. ಅದು ಮೊದಲು ಬೇರೆ ಬೇರೆ ರೀತಿಯ ಮನೋರಂಜನೆಗಳನ್ನ ಇದ್ದಾಗ ಮತ್ತು ಈ ಒಂದು ಸಾಮಾನು ಸರಕುಗಳನ್ನ ಜಾತ್ರಾ ಮಹೋತ್ಸವದಲ್ಲಿ ಅಂಗಡಿ ಗುಡಿಕಟ್ಟುಗಳನ್ನು ಬರ್ತವೆ. ಎಲ್ರಿಗೂ ಕೂಡ ಪೇಟೆಗಳಿಗೆ ಹೋಗಿ ಕೆಲಸಗಾರರಿಗೆ ತರಕಾಗ್ತಿದ್ದಂಥ ವಸ್ತುಗಳು ಕೂಡ ಈ ಜಾತ್ರಾ ಮಹೋತ್ಸವದಲ್ಲಿ ಒಳ್ಳೆ ಇದು ಸ್ಟಾಲ್ಗಳು, ತುಂಬ ಸ್ಟಾಲ್ಗಳು ಬಂದಿರುತ್ತೆ. ಅದರಿಂದ ಎಲ್ಲ ಹಳ್ಳಿಯವರು ಕೂಡ ಬಂದು ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಖರೀದಿ ಮಾಡ್ತಾರೆ.
ಆ ರೀತಿ ಈ ಜಾತ್ರಾ ಮಹೋತ್ಸವ ಯಾಕೆ ಹಿಂದಿನಿಂದ ಮಾಡಿದ್ದಾರೆ ಅಂದ್ರೆ, ಒಂದು ತಾಯಿ ಗರ್ಭಗುಡಿಯಲ್ಲಿ ಇರ್ತಾಳೆ, ಎಲ್ರಿಗೂ ದರ್ಶನ ಕೊಡೋದಕ್ಕೋಸ್ಕರ ಎಲ್ಲರೂ ಒಮ್ಮತದಿಂದ ಅವಳ ರಥವನ್ನ ಎಳೆಯೋದ್ರಿಂದ ನಾವೆಲ್ಲರೂ ಕೂಡ ಮನುಷ್ಯರು ಒಂದೇ ಭಾವನೆಯನ್ನು ಬೆಳೆಸೋದಕ್ಕೆ, ಶ್ರದ್ಧಾ ಭಕ್ತಿಯನ್ನು ಮೂಡಿಸೋದಕ್ಕೆ, ದೇವಿಯೇ ರಥದಲ್ಲಿ ಕುಳಿತು ಜನಸಾಮಾನ್ಯರು ಎಲ್ಲರಿಗೂ ಕೂಡ ಒಳ್ಳೆ ಒಂದು ದರ್ಶನ ಸಿಗುವ ಒಂದು ಉದ್ದೇಶದಿಂದ ಗರ್ಭಗುಡಿಯಿಂದ ದೇವರನ್ನು ತಂದು ರಥದಲ್ಲಿ ಕೂರಿಸಿ ರಥೋತ್ಸವವನ್ನ ಮಾಡೋ ಪದ್ಧತಿಯನ್ನು ಇಟ್ಟಿದ್ದಾರೆ. ಅದನ್ನ ವಿಜೃಂಭಣೆಯಿಂದ ಈ ಉತ್ಸವಾದಿಗಳನ್ನೆಲ್ಲ ಮಾಡಿ ಜನರಿಗೆ ಒಂದು ಮನೋರಂಜನೆಯನ್ನು ಕೂಡ ಆ ಸಂದರ್ಭದಲ್ಲಿ ಮಾಡಿಸ್ತಾರೆ. ಅದೇ ರೀತಿ ನಮ್ಮ ಶ್ರೀ ಕ್ಷೇತ್ರ ಹೊರನಾಡಿನಲ್ಲೂ ಕೂಡ ಈ ದಿನ ರಥೋತ್ಸವ ನಡೀತು. ಈಗ ಬ್ರಹ್ಮರಥೋತ್ಸವ ಈಗಾಗಲೇ ನಡೆದಿದೆ. ಬ್ರಹ್ಮರಥೋತ್ಸವ ಅಂದ್ರೆ ಮಧ್ಯಾಹ್ನ ರಥವನ್ನ ಒಂದು 10 ಮಾರು ಎಳೆದು ಆ ದೇವರ ಗರ್ಭಗುಡಿಯ ಎದುರಿನಲ್ಲಿ ನಿಲ್ಲಿಸಿರ್ತಾರೆ. ಮತ್ತೆ ಪುನಃ ಸಾಯಂಕಾಲ ದೇವರನ್ನ ಮಂಜಿನ ಕಟ್ಟೆ ಅಂತಂದ್ರೆ ದೇವರ ಕೂರುವಂತ ಒಂದು ಕಟ್ಟೆ ಇದೆ ಆಂಜನೇಯ ದೇವಸ್ಥಾನದ ಹತ್ರ, ಅಲ್ಲಿವರೆಗೂ ಕೂಡ ರಥವನ್ನು ತಗೊಂಡೋಗಿ ವಾಪಸ್ಸು ತಗೊಂಡು ಬರ್ತಾರೆ. ಆಗ ಕೂಡ ಎಲ್ಲರೂ ಕೂಡ ರಥವನ್ನ ಎಳೆಯೋದಕ್ಕೆ, ಆ ತಾಯಿಯ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ. ತುಂಬಾ ಜನ ಈ ಒಂದು ಸೇವೆ ಮಾಡೋದಕ್ಕೆ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ತುಂಬಾ ಜನ ಎಲ್ಲ ರೀತಿಯ ನುಗ್ಗುಗಳು ಆಗ್ತಾ ಇರುತ್ತೆ. ತಮ್ಮ ತಮ್ಮ ವಸ್ತುಗಳ ಬಗ್ಗೆ ಎಲ್ಲರೂ ಕೂಡ ಜಾಗೃತಿಯನ್ನು ಇಟ್ಕೊಂಡು, ಮಕ್ಕಳ ಬಗ್ಗೆ ಜಾಗೃತಿಯನ್ನು ಇಟ್ಕೊಂಡು ಈ ತಾಯಿಯ ಸೇವೆಯನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ನೀವು ಕೂಡ ಆ ತಾಯಿಯ ಅನುಗ್ರಹಕ್ಕೆ ಪ್ರಾರ್ಥರಾಗಿ